ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನಮ್ದು ಹೊಸ ಅಂಗಿ ಕೊಟ್ಟಾರಿ. ಇದು ನೋಡಿಲ್ಲ ಅಂಗಿ ಹೆಂಗೆ ಹೊಲ್ದವ್ರು ಜಂಪರ್ ಪೀಲ್ಸ್ ಹೊಲ್ದಂಗೆ ಹೊಲ್ದಿಟ್ರೆ ಇಟ್ಟು ಸಣ್ಣ ಸಣ್ಣ ಹೊಲ್ದಾರ. ಅವ್ರಿಗೆ ಸೈಜ್ ಕೊಟ್ಟು ನೋಡಿದ್ರೆ ದೊಡ್ಡ ಕೊಟ್ಟಿದ್ವಿ, ಸಣ್ಣದು ಹೊಲ್ದಿಟ್ರೆ ಮಕ್ಕಳಿವ್ರೆ. ಬಟ್ ಹಾಕಾಕೂ ಬರೋದಿಲ್ಲ. ಇನ್ನು ಸ್ವಲ್ಪ ಏನ್ರಿ 1-2 kg ಏನಾರ ದಪ್ಪ ಅದಂದ್ರೆ ಈಗ ತೆಳ್ಳಗದೀನಿ ನಡೀತೈತಿ. ಇಂದು 1 kg 2 kg ಏರಿದೆ ಅನ್ಕೋ, ಇದಂತೂ ಫಿಟ್ ಆಕೈತಿ. ಸೊ ಮತ್ತೆ ಸಿಗೋಣ್ರಿ. ಇನ್ನು ನಾಷ್ಟ ಮಾಡಿ ಹೊರಡ್ಬೇಕು, ಟೈಮ್ ಭಾಳ ಆಗೈತಿ ಕೆಲಸಕ್ಕೆ. ಸೊ ಸಿಗೋಣಂತೆ. ನಾನು ಡಬ್ಬಿ ಗಣಪತಿ ತುಂಬ್ತೇನೆ. ನಮ್ಮ ಮೇಡಮ್ ಉಂಡಿ ತೊಗೊಂಬಂದಾರೆ, ಚಕ್ಕಲಿ ಐತಿ. ಸೊ ಎಲ್ಲ ಖಾಲಿ ಆಗೈತಿ. ಈಗ ಆಮೇಲೆ ತಿಂದು ತೋರ್ಸಾತೀನಿ ನಿಮಗೆ. ಎಸ್ ಬ್ರೋ, ಇದು ನಮ್ಮ ಬ್ಯಾಂಕ್ ಒಳಗೆ ನಾಗರ ಪಂಚಮಿ ಒಳಗೆ ಇವೆಲ್ಲ ತಂದಿದ್ವಿ. ಊಟ ಮಾಡಕ್ಕೆ ಬಂದೇನು ರೀ. ಉಣ್ಣಿ ಕಟ್ಟು ಕಳಿಸಿದ್ರೆ ಉಳ್ಳಿ ತಿಂದೆ ಮನೆಯಿಂದ ತೊಗೊಂಬಂದ. ಪೂಜಿತ್ತು ನಿನ್ನೆ ಹೋಗಿ ತಂದೆ ಉಂಡಿ. ಸೊ ಅದೇ ಉಂಡಿ ತಿಂದೆ, ಏನು ಬುಂದೆ ಉಂಡೆ. ಈಗ ಊಟ ಮಾಡ್ಬೇಕು ರೀ. ನಮ್ಮ ಸರಿಗೆ ವೇಟ್ ಮಾಡತ್ತೇವೆ. ನಮ್ಮ ಸರ್ ಯಾವಾಗ ಬರ್ತಾರೆ ಅವಾಗ ಊಟ ಮಾಡೋದು ಮತ್ತು ವಾಪಸ್ ಕೆಲಸ ಮಾಡೋದು. ಸೊ ಮುಗೀತು ರೀ ಕೆಲಸ, ಮನೆಗೆ ಹೊಂಟೇನಿ. ನಮ್ದು ಗಾಡಿ ಇಲ್ಲೇ ನಿಂತೈತ್ರಿ. ಸೊ ಈಗ ಗಾಡಿ ಹತ್ತೋದು ವಾಪಸ್ ಮನೆಗೆ ಹೋಗೋದು. ಸೊ ಸಿಗೋಣಂತ್ರಿ ಮತ್ತೆ ರೋಡ್ನಾಗ ಎಲ್ಲರ ಅಂತ ಸಿಕ್ಕನ ಮನೆಗೆ ಬಂದಿರಿ. ಸೊ ಇವತ್ತು ನನಗೆ ಯಾಕೆ ಸ್ವಲ್ಪ ಭಾಳ ಬೆನ್ನು ನೋವಾದಿತ್ತು ಅಂತೇಳಿ ನಮ್ಮಮ್ಮ ಕಡೆ ಮೂವ್ ಹಚ್ಚಿಸ್ಕೊಂಡೆ. ಸೊ ಮೂವ್ ಹಚ್ಚಿಸ್ಕೊಂಡು ಈಗ ರೆಸ್ಟ್ ಮಾಡಿದ್ರಿ. ಆಮೇಲೆ ರಾತ್ರಿ ಊಟ ಮಾಡಿ ಮಲ್ಕೊಳಿದ್ರಿ. ಸೊ ಮತ್ತೆ ಸಿಗೋಣಂತ್ರಿ, ಬಾಯ್. ಇವ ನಮ್ಮ ಫ್ರೆಂಡ್ ರೀ. ಇವ ಇಲ್ಲೇ ರೊಟ್ಟಿ ತೊಗೊಳಕಂತ ನಮ್ಮನ್ನ ಹಾಕೊಂಬಂದಾನ. ನಾನು ಮತ್ತು ಪೂಜಿತ್ ಇಬ್ಬರು ಬಂದೇವಿ. ಈಗ ಅವ್ರ ಗಾಡಿ ತೊಗೊಂಡು ಪೂಜಾ ಇಲ್ಲಿ ಮಾತಾಡತ್ತಾನ. ಅಮೇರಿಕನಾಗಿರೋ ನಮ್ಮ ಫ್ರೆಂಡ್ ಜೋಡಿ ಆಶ್ರಯ ಅಂತ ಅವನ ಹೆಸರೇ. ಒಂದು ಬ್ಯಾಡ್ ಅಂದ್ರೆ ಒಂದು ಏನಂತಾರೆ ಅದು, ಯಾವುದೋ ಒಂದು ಕೆಲಸ ಸುದ್ದಿ ಕೇಳಿಬಿಟ್ಟೇವಿ. ನಮ್ಮ ಫ್ರೆಂಡ್ ಮೊನ್ನೆ ಸಿಕ್ಕಿದ್ದ, ಬಟ್ ನಿನ್ನೆ ಇಲ್ಲ ಅಂತ ಈಗ ಕೇಳಿ ಬೇಜಾರಾಗ್ರಿ. ಏನು ಮೊನ್ನೆ ನೋಡ್ರಿಲ್ಲ ಹಿಂಗೆ ಸಿಕ್ಕ ಇವತ್ತು ಇರಂಗಿಲ್ಲ. ಸೊ ಈಗ ತೊಗೊಂಡು ನಾವು ಹೊಂಟೇವ್ರಿ ಮನೆ ಕಡೆ.